ಕಲಬುರಗಿ ನಗರದ ಅಡ್ವೊಕೇಟ್ ಕಾಲೋನಿಯಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪುರಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 2ನೇ ದಿನದ ಪುರಾಣ ಕಾರ್ಯಕ್ರಮವು ಕೂಡ ವಿಶೇಷವಾಗಿ ಮೂಡಿಬಂದಿದೆ. ಕಲಬುರಗಿ ನಗರದಲ್ಲಿನ ವಕೀಲರ ಕಾಲೋನಿಯಲ್ಲಿ ದೇವಿ ಪುರಾಣ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು, 2ನೇ ದಿನದ ಪುರಾಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಸೇರಿದಂತೆ ಇನ್ನಿತರ ಅತಿಥಿಗಳಿಗೆ ಟ್ರಸ್ಟ್ನ ವತಿಯಿಂದ ಸನ್ಮಾನಿಸಲಾಯಿತು. ಬಹುತೇಕ ಶರಣ ಸಂಸ್ಥಾನ ಅನ್ನುವಂಥದ್ದು ಕೇವಲ ಕರ್ನಾಟಕದ ಕೂಗಷ್ಟೇ ಅಲ್ಲ, ಇಡೀ ವಿಶ್ವದ ತುಂಬೆಲ್ಲ ಬಹುತೇಕ ಅಜರಾಮರವಾಗಿ ಸ್ಟಾರ್ಟ್ ಮಾಡಕ್ಕೆ ಹೋದಾಗ ಫಸ್ಟ್ 2ನೇ ಮನೆ ನಾವು ಡೊನೇಷನ್ ಕೇಳಕ್ಕೆ ಹೋಗಿದ್ದು ಎಂ ಪಾಟೀಲ್ ಸರ್ ಮನೆಗೆ. ಅವ್ರದ್ದು 2ನೇ ಮನೆ. ಅವ್ರಿಗೆ ನಾವು ಡೊನೇಷನ್ ಕೇಳಿದ್ವಿ. ಅವ್ರು ಏನಂದ್ರು ಎಷ್ಟು ಬೇಕು ನಿಮ್ಗೆ ಅಂತ ಕೇಳಿದ್ರು. ನಮ್ದು ಎಕ್ಸ್ಪೆಕ್ಟೇಷನ್ ಏನೋ ಮಿನಿಮಮ್ ಅಮೌಂಟ್ ಒಂದು 4,000, 5,000, 10,000 ಎಷ್ಟೋ ಇರ್ಬೋದಿತ್ತು. ನಂತರ ಮಾತನಾಡಿದ ದೇಶಮುಖ್ ಅವರು, ಅಡ್ವೊಕೇಟ್ ಕಾಲನಿಯ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಶ್ರಮಿಸುತ್ತಿರುವ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ. ದೇವಿಯ ಮೇಲೆ ಯಾರು ಭಕ್ತಿ ಮತ್ತು ನಂಬಿಕೆ ಇಡುತ್ತಾರೋ ಅವರೆಲ್ಲರಿಗೂ ಒಳ್ಳೆಯದಾಗುತ್ತದೆ. ಹಾಗಾಗಿ ಎಲ್ಲರೂ ದೇವರ ಮೇಲೆ ನಂಬಿಕೆ ಇಡಿ ಎಂದು ಹೇಳಿದರು. ಪಾಟೀಲರು ಮತ್ತು ಅಧ್ಯಕ್ಷರಾದ ಮಂಜುನಾಥ್ ಜೇವರ್ಗಿ ಅವರೇ ಮತ್ತು ಈ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ಎಂ ಪಾಟೀಲ್ ಅವರೇ, ಇದೇ ಕಾಲನಿಯ ಪಾಟೀಲ್ ಅವರೇ ಮತ್ತು ಬಸವರಾಜ್ ಈಗ ತಾನೇ ಮಾತಾಡಿದಂಥ ಬಸವರಾಜ್ ಚಿಂಚೋಳಿ ಸರ್ ಅವರೇ, ಗುರುರಾಜ್ ದೇಶಪಾಂಡೆ ಅವರೇ ಮತ್ತು ಬಸವರಾಜ್ ಹಿರಾಪುರ್ ಅವರೇ ಮತ್ತು ಉಪಸ್ಥಿತರು ಎಲ್ಲ ನಮ್ಮ ಹಿರಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿದಿರೇ, ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಪುರಸ್ಕಾರ ಪಡೆದಂಥ ನಮ್ಮ ಕೇಳಿದೆ ನಾನು, ರಾಷ್ಟ್ರೀಯ ನಿಮ್ಮದು ಪುರಾಣ ಯಾರು ಹೇಳತ್ತಾರಂದ್ರೆ ರಾಷ್ಟ್ರೀಯ ಪುರಸ್ಕಾರ ಅಂತ ಫಸ್ಟ್ ಹೇಳಿ ಆಮೇಲೆ ನಮ್ದು ಪೂಜ್ಯರ ಹೆಸರು ಬಂದು ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವ್ರು. ಅಂದರೆ ದೇವರಿಗೆ ಅಂದರೆ ಜನರಿಗೆ ಅದ್ರ ಪುರಾಣ ಬಗ್ಗೆ ಹೇಳಬೇಕಾದ್ರೆ ಅಂದರೆ ಲಕ್ಷ್ಯ ಎಲ್ಲ ಆದರೆ ಅವ್ರ ಬಳಿ ಇರುತ್ತದೆ. ಅಂದ್ರೆ ಆ ಥರ ಅವ್ರ ಬಳಿ ಎಲ್ಲರೂ ಸೆಳೆಯುವಂಥ ಶಕ್ತಿ ಪ್ರಾಣಿಕರಿಗೆ ಇರ್ತದೆ. ಮತ್ತು ಅದಕ್ಕೆ ರಾಷ್ಟ್ರೀಯ ಪುರಸ್ಕಾರ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಅವರಿಗೂ ಕೂಡ ಆ ದೇವಿ ಇನ್ನೂ ಹೆಚ್ಚಿನ ಅವರಿಗೆ ಪ್ರಶಸ್ತಿ ಸಿಗಲಿ. ಮತ್ತು ಇದು ಭಕ್ತಿ ಏನಿದೆ ಯಾರು ನೆನೀತಾರೆ ಅವರಿಗೆ ಸಿಗ್ತದೆ ಅಂಥ ಶಕ್ತಿ. ಭಕ್ತಿ ಮತ್ತು ಶಕ್ತಿ ಏನೋ ಅಂದರೆ ಯಾರು ನಮ್ಮ ನಂಬಿಕೆ ಇಡ್ತಾರೆ, ಯಾರ ಮೇಲೆ ಅದರ ಮೇಲೆ ವಿಶ್ವಾಸ ಇರುತ್ತೆ, ಅದು ನಮಗೆ ಶಕ್ತಿಯಾಗಿ ರೂಪದಲ್ಲಿ ನಮಗೇನು ಬೇಡೋದನ್ನು ವರನ ಕೊಡ್ಕೊತ ಹೋಗ್ತಾರೆ. ಶರಣರದ ಲೀಲೆನೂ ಹಾಗೆ, ದೇವಿ ಲೀಲೆನೂ ಹಾಗೆ. ಮತ್ತು ದೇವಿ ಎಲ್ಲಕ್ಕಿಂತ ಖಡಕ್ ದೇವಿ. ಯಾರು ಶಿವ ಮತ್ತು ಇವ್ರದಿಂದ ಏನು ಬ್ರಹ್ಮ ವಿಷ್ಣು ಮಹೇಶ್ವರದಿಂದ ಯಾವ ಕೆಲಸ ಆಗೋದಿಲ್ಲೋ, ಶಕ್ತಿ ದೇವಿಗಳ ಅವತಾರಗಳಾಗಿ ಎಲ್ಲ ನಮ್ಮ ಆಗಿದ್ದು ಅಂತ ಪುರಾಣದಲ್ಲಿ ಕೇಳಿದಿರಿ. ಅಂಥ ಶಕ್ತಿ ಪೀಠ ಮತ್ತು ಒಳ್ಳೆ ರೀತಿಯಿಂದ ಹಳೆ ಬಾಳ ಗುಡಿ ಅಂತ ಹೇಳಿದ್ರೆ ನಮ್ಮ ಮಂಜುನಾಥ್ ಜೇವರ್ಗಿ ಸಾಹೇಬರು ಬಂದಾಗ ಇದ್ರ ಬಗ್ಗೆ ಹೇಳಿದಾಗ ಭಾಳ ಮತ್ತು ಎಲ್ಲ ನಾವು ಇದ್ರದಿಂದ ಕಡಿಸ್ತಾ ಇದ್ದೀವಿ ಅಂತ ಹೇಳಿದ್ರು, ಮಾರ್ಬಲ್ದಿಂದ ತೋರಿಸಿದ್ರು ಡಿಸೈನ್. ಭಾಳ ಖುಷಿ ಆಯಿತು ನನಗೆ. ಇಂಥ ನಮ್ಮ ಕಲಬುರಗಿಯಲ್ಲಿ ಆಗ್ತಾ ಇದೆ ಅಂದರೆ ನಾವು ಭಾಳ ಖುಷಿ ಪಟ್ಟು. ಯಾಕಂದ್ರೆ ನಾವು ಬರೀ ರಾಜಸ್ಥಾನ್ ಬೇರೆ ಊರಲ್ಲಿ ಮಾರ್ಬಲ್ ನೋಡ್ತಿದ್ವಿ. ಆದರೆ ನಮ್ಮೂರಲ್ಲಿ ಆಗಿ ಒಂದು ದೇವಿ ಶಕ್ತಿ ಪೀಠ ಈಗಲೂ ಬರ್ತಾ ಇದ್ದಾರೆ ಅಂದರೆ ಇದು ಗುಲ್ಬರ್ಗ ಈಗ ಬರೀ ಕಾಲನಿಗಲ್ಲ, ಅಡ್ವೊಕೇಟ್ ಕಾಲನಿಗಲ್ಲ, ಈ ಗುಲ್ಬರ್ಗಕ್ಕೆ ಒಂದು ದೇವಿ ಶಕ್ತಿ ಪೀಠ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಿಮಗೆಲ್ಲರಿಗೂ ಶಕ್ತಿ ಪೀಠ ದೇವಿಯವರು ನಿಮಗೆಲ್ಲ ಮಹಾಲಕ್ಷ್ಮಿ ದೇವಿ ನೀವು ನಡೀರಿ, ನೀವು ಅದ್ರ ಪ್ರತಿಫಲ ಸಿಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ಲರಿಗೂ ಶುಭ ಅನಿಸುತ್ತೆ. ಎಲ್ಲರಿಗೂ ಶುಭ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಮ್ಮ ಇದು ಸನ್ಮಾನ ನಮ್ಮ ಶರಣರ ವತಿಯಿಂದ ಸನ್ಮಾನ ನಮ್ಮ ಅಧ್ಯಕ್ಷರಿಗೆ ಮಾಡಿ ಬಿಡ್ಬೋದು. ಈ ಸಂದರ್ಭದಲ್ಲಿ ಬಸವರಾಜ್ ಚಿಂಚೋಳಿ, ಎಂ ಪಾಟೀಲ್, ಜ್ಯೋತಿ ನೀಲಿಯವರು ಮಾತನಾಡಿದರು. ಮೊದಲು ಎಲ್ಲರಿಗೂ ನಾವು ಬರೀ 5,000 ಹೇಳಿದ್ವಿ. 5,000 ಕೊಟ್ರಿ, 5,000 ಕೊಟ್ರಿ, 5,000 ಕೊಟ್ರಿ. ಯಾರು 1,000 ಕೊಟ್ಟರು, ಯಾರು 2,000 ಕೊಟ್ಟರು, ಯಾರು ಕೊಡೋರು 5,000 ಕೊಟ್ಟರು. ಒಬ್ಬರು ತಾಯಿ ಬಂದು ದೇವಿ ಎದುರಿಗೆ ಕೂತು, ತಮ್ಮಂದಿರೇ ನಮ್ಮ ಹತ್ರ ಒಂದಷ್ಟು ವ್ಯವಸ್ಥೆ ಮಾಡಿಟ್ಟಿದ್ದೀನಿ, ಅದನ್ನು ಈ ದೇವಿಗೆ ಅರ್ಪಿಸ್ತಾ ಇದ್ದೀನಿ, ಅದನ್ನು ನೀವು ದೇವಿ ಕೊರಳಿಗಾದರೂ ಹಾಕ್ರಿ ಅಥವಾ ಗುಡಿ ಕಟ್ಟೋದಕ್ಕಾದರೂ ಉಪಯೋಗ ಮಾಡಿರಿ ಅಂದರು. ಎಷ್ಟು ರೀ ಅದು? ಸಣ್ಣ ಅಮೌಂಟ್ ಅಲ್ಲ. ಇವತ್ತಿನ
ಧಾರಣಿಯಲ್ಲಿ 1,17,000 ರೂಪಾಯಿಗೆ 1 ತೊಲೆ ಬಂಗಾರ ಇದೆ. ಅಂಥದ್ದು 4 ತೊಲೆ ಬಂಗಾರ ಕೊಡ್ಲಿಕ್ಕೆ ಮುಂದೆ ಬಂದರು. ನಿಜವಾಗಿಯೂ ಅವತ್ತು ನಮ್ಮ ಕಣ್ ತೆರಿತು ಕಿ ದೇವಿ ಅವ್ರ ಮನದಲ್ಲಿ ಬಂದು ಹೇಳಿದಾಳ, ನನ್ನ ಗುಡಿ ಕಟ್ಟಿಸ್ಬೇಕಾಗ್ಯದ ತಾಯಿ ನೀ ಸಹಾಯ ಮಾಡು ಅಂಥೇಳಿ. ಅವ್ರು ಬೇರೆ ಯಾರೂ ಅಲ್ಲ, ಜ್ಯೋತಿ ನೀಲಿ ಅಂತ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರು ಬಂದು ಅಪ್ಪ ಅವ್ರ ಕಡೆಯಿಂದ ಸನ್ಮಾನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ನಿಮ್ಮಲ್ಲಿ ಸಿಗಲಿಲ್ಲ ನಾನು ಅಂತ ತಿಳ್ಕೊಂಡು, ಆದ್ರೂ ನಾನು SP ಕಾಲೇಜ್ ವಿದ್ಯಾರ್ಥಿ. ನಾನು ಸುಮಾರು ಸಣ್ಣ ವಯಸ್ಸಿನಲ್ಲೇ ನಾನು SP ಕಾಲೇಜ್ ಬೆಳೆದು ಇವತ್ತು ಸುಮಾರು 7 ಡಿಗ್ರಿ ನಾನು ಪಡ್ಕೊಂಡಿದ್ದೀನಿ. ಇಂಡಿಯಾದೊಂದು PhD ಇದೆ, ಫಾರಿನ್ದೊಂದು PhD ಇದೆ ನನಗೆ. ನಿಮ್ಮೆಲ್ಲರ ಆಶೀರ್ವಾದ, ಶರಣನ ಆಶೀರ್ವಾದ, ಬಸವರಾಜ್ ದೇಶಮುಖರವರ ಕೃಪಾಕ್ಷಣೆ, ಇವೆಲ್ಲ ಕಾರಣದಿಂದ ನಾನು ಈ ರೀತಿ ಆಗಿದ್ದೀನಿ. ನನಗೆ ನೀವೆಲ್ಲರೂ ಅಧ್ಯಕ್ಷರೇ ಮಾಡಿದ್ದೀರಿ, ನನಗೆ ನಾ ಆಶನೆ ಮಾಡಿಲ್ಲ. ಫಾರೆಸ್ಟಿನ ಅಧ್ಯಕ್ಷ ಬಹಳ ಕಷ್ಟ. ಯಾಕಂದ್ರೆ ಒಂದೇ ಒಂದು ಸಮಾಜ, ಬಹಳ ಬಲಿಷ್ಠವಾದ ಸಮಾಜ. ಆ ಸಮಾಜದವರು ನನಗೆ ಗುರುತಿಸಿ ಪ್ರೀತಿಸಿ ನನಗೆ ಅಧ್ಯಕ್ಷರು ಮಾಡಿದ್ದಾರೆ. ಇದು ಪ್ರಪ್ರಥಮವಾಗಿ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟದ್ದು ಪರಿಶಿಷ್ಟದ ಮನುಷ್ಯರಿಗೆ. ಇದು ನಿಜವಾಗಲೂ ನೀವು ನ್ಯಾಯ ಕೊಟ್ಟಿದ್ರಿ, ಸನ್ಮಾನ ಕೊಟ್ಟಿದ್ರಿ, ಆಶೀರ್ವಾದ ಕೊಟ್ಟಿರಿ ಅಂತ ಈ ಸಂದರ್ಭದಲ್ಲಿ. ಯಾಕಂದ್ರೆ ಇದು ನ್ಯಾಯವಾದಿಗಳ ಕಾಲನಿ ಇರೋದ್ರಿಂದ ನ್ಯಾಯವಾಗಿ ನಾನು ಮಾತಾಡ್ತಾ ಇದ್ದೀನಿ, ಮನ ಬಿಚ್ಚಿ ಮಾತಾಡ್ತಾ ಇದ್ದೀನಿ. ಯಾಕಂತಂದ್ರೆ ನಿಜವಾಗಲೂ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ. ಯಾವಾಗ ನಾನು ವಿದ್ಯಾರ್ಥಿ ಇದ್ದಾಗ ನಾನು ಹಸುವಾಗಿತ್ತು, ನನಗೆ ಬಹಳಷ್ಟು ಹಾಸ್ಟೆಲ್ ಬಂದಾಗಿತ್ತು. ಅವಾಗ ನಾನು ಮಠಕ್ಕೆ ಹೋಗಿದ್ದೆ, ಶರಣಬಸವೇಶ್ವರ ಮಠದಲ್ಲಿ ಓದಿದ್ದೆ. ಏನು ಮಾಡೋದು, ದೂರ ನಿಂತಿದ್ದೆ ನಾನು, ಹಸು ಬಹಳ ಆಗಿತ್ತು. ಏನು ಮಾಡ್ಲಪ್ಪ ಏನಂತ ಅದು ನನಗೆ ಗುರ್ತಿರ್ಲಿಲ್ಲ. ಅದು ಜಂಗಮಗಳದ್ದು ಊಟ ಇತ್ತು, ಅದು ಜಂಗಮರಿಗೆ ಬಡ್ತಕ್ಕಂಥ ಊಟ ಇತ್ತು. ಅವಾಗ ಅವರಿಗೆ ನೈವೇದ್ಯ ಮಾಡಿ ಅವ್ರಿಗೆ ಊಟ ಮಾಡೋದು ನನಗೆ ಗುರ್ತಿರ್ಲಾರ್ದೆ ಅಲ್ಲಿ ಹೋಗಿ ನಾ ಕೂತ. ಅದು ಯಾಕಂದ್ರೆ ಅಲ್ಲ ನನಗೆ ನೋಡ್ಲಾಗ್ತಾರೆ, ಇವು ಯಾವ ಬಂದಿಲ್ಲ ಕೂತ, ಇವನ್ಯಾನಪ್ಪ ಸ್ವಾಮಿ ಅಲ್ಲ ಏನೆಲ್ಲ ಸುಡುಗಾಡ, ಇದೆಲ್ಲಿದು ಬಂತು ಪ್ರಾಣಿ ಅಂತೇಳಿ. ಆವಾಗ ನನಗನಿಸ್ತು, ಒಬ್ಬ ತಿಟುವಸ್ ನೋಡ್ತಾ ಇದ್ ನನಗೆ. ನೋಡೋದ್ರ ಏನ್ ಮಾಡಿ ಸ್ವಲ್ಪ ಹುಗ್ಗಿ ತಿಂದಿದ್ದು, ಮರಗಳು ಹುಗ್ಗಿ ಅಂತೀರ. ಆಗಿನ ಕಾಲಕ್ಕೆ ಬಹಳ ಫೇಮಸ್ ಮರಗಳು ಹುಗ್ಗಿ. ಅದ್ರ ಮೇಲೆ ತುಪ್ಪ ಹಾಕಿ ತಿನ್ನೋದ್ರಿಂದ ಬಾಯಿ ಚುಟು ಅಂತ ತಿಳ್ಕೊಂಡು ನಾನು ಅವ್ರ ಜೊತೆಗೇನೆ ತಿಲ್ಲ ಕೂತಿದ್ದ. ಯಾವನೋ ಒಬ್ಬ ನೋಡಿ, ಮಗನ ಇಲ್ಲೇ ಕಲೆ ನೀನು ಅಂದ. ತಕ್ಷಣ ನಾನು ಭಯಭೀತಿನಾಗಪ್ಪ ಅಂದ್ರೆ ಇದರನ್ನೇ ಓಡ್ ಬಂದ್ರಿ ನಾನು. ಆ ಓಡು ಬರಲಿಂದ ಇವತ್ತು ಶರಣನ ಪ್ರಸಾದಲಿಂದ ಅವತ್ತು ನಾನೇನು ಹಸಿವಿದ್ದ ಮಗು, ಇವತ್ತ ನಾನು ಡೆಲ್ಲಿ, ಲಂಡನ್, ಬ್ಯಾಂಕಾಕ್ ಎಲ್ಲ ಪ್ರದೇಶಗಳನ್ನು ನಾನು ಬಂದು ಬಡವ ತಿರುಗಾಡ ಬಂದಿದ್ದೀನಿ. ಇದು ಬಹಳಷ್ಟು ಅವರ ಆಶೀರ್ವಾದ, ಶರಣನ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನಾನು ಏನು ಮಾಡಬಲ್ಲೆ ಇಲ್ಲಿ ನಾನು ನಿಮ್ಗೆ ಇಷ್ಟೇ ಏನದಲ್ಲೇ ನಿಮ್ಮ ಹೃದಯದಲ್ಲಿದ್ದೀನಿ. ದಯವಿಟ್ಟು ನಮಗೆ ಶಕ್ತಿ ಕೊಟ್ಟರು ನಾನೇನಾದರೂ ಮಾಡಬಲ್ಲೆ ಅಂತೇಳಿ 2 ಮಾತು ಹೇಳಿ ತಮ್ಮೆಲ್ಲರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ನನ್ನ ಮಾತುಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಸರ್ತಿ ವಿಚಿತ್ರ ಅನಿಸ್ತದ, ಅವ್ರು ಇಷ್ಟು ಬೇಗನೆ ಇಂಥ ಒಂದು ಮಹತ್ ಕಾರ್ಯ ಮಾಡ್ತಾರಂತ ನನಗೆ ಅನಿಸಿರಲಿಲ್ಲ. ಯಾಕಂದ್ರೆ ಅವರು ಎಲ್ಲ ಕಡೆ ಹೋಗಿ ವಕೀಲರ ಕಾಲನಿಯಲ್ಲಿ ಲಕ್ಷ್ಮೀ ಗುಡಿ ಇದೆ ಹಳೆಯದು, ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಬಂದಿದ್ದೀವಿ ಅಂತ ಹೇಳಿದರು. ಅದಕ್ಕೆ ನಾನು ಸಂತೋಷ, ನಮ್ಮದು ಒಂದು ಪ್ಲಾಟ್ ಇದೆ ಅಲ್ಲಿ, ನಾನು ನಿಮ್ಮ ಮೆಂಬರು, ನೀವೇನಂತ್ರಿ, ನಾನು ಅದಕ್ಕೆ ಈಗಲೂ ಬದ್ಧನಾಗಿದ್ದೀನಿ ಅಂತ ಹೇಳಿದೆ. ಆಯ್ತು ಸರ್, ನಾವು ಹೇಳ್ತೇವೆ ಅಂತ ಹೇಳಿದರು. ನಾನು ಸುಮ್ಮನೆ ಒಂದು ಮಾತು ಹೇಳಿದೆ, ಸರ್ ಕನಿಷ್ಠ ಒಂದು ಫಿಕ್ಸ್ ಮಾಡಿರಿ, ಮಿನಿಮಮ್ ಮ್ಯಾಕ್ಸಿಮಮ್ ಅವ್ರು ಎಷ್ಟಾಗಿ ಕೊಡಲಿ ಅಂತ ಒಂದು ಕಾರ್ಯ, ದೊಡ್ಡ ಕಾರ್ಯ ಮಾಡಬೇಕಾದ್ರೆ ಕನಿಷ್ಠ ಎಷ್ಟಾದರೂ ನೀವು ಫಿಕ್ಸ್ ಮಾಡಿರಿ. ನಾನು ಹೇಳಿದ್ದೆ ಅವ್ರಿಗೆ ಒಂದು ಫಿಗರು, ಅಷ್ಟು ಫಿಕ್ಸ್ ಮಾಡಿದರು. ಅದ್ರ ಪ್ರಕಾರ ಹೆಚ್ಚಿಗೆ ಕೊಡೋರನ್ನು ಕೊಟ್ಟಿದ್ದಾರೆ. ಈ ಅವರಿಗೆ ಮಹಾಲಕ್ಷ್ಮಿನೇ ಒಂದು ಶಕ್ತಿ ಕೊಟ್ಟಿದ್ದಾಳೆ ಅಂತ ಅನ್ನಿಸ್ತದೆ. ಯಾಕಂದರೆ ಇಷ್ಟು ಜಲ್ದಿ, ಇಷ್ಟು ಬೇಗ ಇಷ್ಟು ಅಮೌಂಟ್ ಕಲೆಕ್ಟ್ ಆಗಿದ್ದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಯಾಕಂದರೆ ಯಾರು ಅನ್ಯತಾ ಭಾವಿಸಬಾರ್ದು. ಜನರು ಏನಂತಾರೆ, ವಕೀಲರು ರೊಕ್ಕ ತೊಗೊಂಡು ಮಾತಾಡ್ತಾರೆ, ಫೀಸ್ ತೊಗೊತಾರಂತಾರೆ. ಆದರೆ ಈ ಎಕ್ಸೆಪ್ಷನ್ ನಮ್ಮ ಖಾಲಿ ವಕೀಲರು ಅಂತ ನನಗೆ ಹೆಮ್ಮೆಲಿಂದ ಹೇಳ್ತಾ ಇದ್ದೀನಿ. ಎಲ್ಲ ವಕೀಲರು ಬಾಂಧವರು ತಮ್ಮ ತಮ್ಮ ಇಚ್ಛಾನುಸಾರ ಯಾರು ಕೇಳಲಾರ್ದೇನೆ ತಮ್ಮ ಇದ್ರ ಪ್ರಕಾರ ದುಡ್ಡು ಕೊಟ್ಟಿದ್ದಾರೆ. ಅದಕ್ಕೆ ಇದೊಂದು ಎಲ್ಲರಿಗೆ ನಿದರ್ಶನ ಆಗ್ತದೆ ವಕೀಲರ ಕಾಲನಿ ಅಂತ ತಿಳ್ಕೊಂಡು ನಾನು ವಕೀಲರ ಬಾಂಧವರ ಕಡೆಯಿಂದ, ಈ ಟ್ರಸ್ಟ್ ಕಡೆಯಿಂದ ಹೇಳಕ್ಕೆ ಬಯಸ್ತೀನಿ.
ಇನ್ನೂ ಯಾರಾದರೂ ಹೆಚ್ಚು ಕೊಡೋದಿದ್ರೆ ಕೊಡ್ಬೋದು, ಯಾಕಂದರೆ ಒಂದು ದೊಡ್ಡ ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ. ಅದಕ್ಕೆ ನಮ್ಮ ತನು ಮನ ಧನದಿಂದ ಅವ್ರು ಕೂಡ ನಾವು ಸಹಾಯ ಮಾಡಬೇಕು. ಅವ್ರು ಹಗಲಿರುಳು ಪಾಪ ಇಷ್ಟು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅದಕ್ಕೆ ನಾವು ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಕೊಂಡು ತಮ್ಮೆಲ್ಲರ ಬಳಿ ಕೇಳ್ಕೊಂಡು ಮತ್ತೊಮ್ಮೆ ಈ ಟ್ರಸ್ಟ್ದವರಿಗೂ ಈ ಕಾಲನಿ ಅಕ್ಕ ತಂಗಿಯರು ಅಣ್ಣ ತಮ್ಮರು ಎಲ್ಲರಿಗೂ ನನ್ನ ಶಿರಷ್ಟಾಷ್ಟಾನ ನಮಸ್ಕಾರ ಹಾಕಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮನೆಯಾಗಿ ಹೋಯಿತು ದಾಸೋಹದ ಮುತ್ತು, ಅಪ್ಪ ಶರಣ ಬಸವಪ್ಪರ ನೆನಪೊಂದಿ ಉಳಿಯಿತು. ಅಪ್ಪ ಶರಣ ಬಸವಪ್ಪರ ನೆನಪೊಂದಿ ಉಳಿಯಿತು. ಮರೆಯಾಗಿ ಹೋಯಿತು ದಾಸೋಹದ ಮುತ್ತು, ಮರೆಯಾಗಿ ಹೋಯಿತು ದಾಸೋಹದ ಮುತ್ತು. ಅಪ್ಪ ಶರಣ ಬಸವಪ್ಪರ ನೆನಪೊಂದಿ ಉಳಿಯಿತು. ಅಪ್ಪ ಶರಣ ಬಸವಪ್ಪರ ನೆನಪೊಂದಿ ಉಳಿಯಿತು. ಮರೆಯಾಗಿ ಹೋಯಿತು ದಾಸೋಹದ ಮುತ್ತು. ತಾಯಿ ಗೋದು ತಾಯಿ ಅಪ್ಪ ದೊಡ್ಡಪ್ಪ ಅಪ್ಪರ, ತಾಯಿ ಗೋದು ತಾಯಿ ಅಪ್ಪ ದೊಡ್ಡಪ್ಪ ಅಪ್ಪರ ಪುಣ್ಯವಂತರು ಗರಡಿ ಜನಿಸಿ ಬಂದಂತವರು. ಪುಣ್ಯವಂತರು ಗರಡಿ ಜನಿಸಿ ಬಂದಂತವರು. ಶರಣರ ನಾಡು ಶರಣ ಬಸವನ, ಶರಣರ ನಾಡಲಿ ಶರಣ ಬಸವನ ಪ್ರತಿರೂಪದಲ್ಲಿ ಕಂಡಂತವರು. ಮರೆಯಾಗಿ ಹೋಯಿತು ದಾಸೋಹದ ಮುತ್ತು. ಅಪ್ಪ ಶರಣ ಬಸವಪ್ಪರ ನೆನಪೊಂದಿ ಉಳಿಯಿತು. ಅಪ್ಪ ಶರಣ ಬಸವಪ್ಪರ ನೆನಪೊಂದಿ ಉಳಿಯಿತು. ಶಿಕ್ಷಣ ಸಾಹಿತ್ಯ ಕಲೆಯು ನಾಡಿನಲ್ಲಿ ಮೆರೆಸಿದವರು. ಶಿಕ್ಷಣ ಸಾಹಿತ್ಯ ಕಲೆಯು ನಾಡಿನಲ್ಲಿ ಮೆರೆಸಿದವರು. ಬಂದ ಭಕ್ತ ಜನಕ್ಕೆಲ್ಲ ಅನ್ನ ನೀಡಿದಂತವರು. ಬಂದ ಭಕ್ತ ಜನಕ್ಕೆಲ್ಲ ಅನ್ನ ನೀಡಿದಂತವರು. ಕೋಮಲಾದೇವಿ ದಾಕ್ಷಾಣಿಯರ, ಕೋಮಲಾದೇವಿ ದಾಕ್ಷಾಣಿಯರ ಕಥೆಯಾಗಿ ಪಡೆದ ಅಪ್ಪನವರು. ಮರೆಯಾಗಿ ಹೋಯಿತು ದಾಸೋಹದ ಮುತ್ತು. ಮರೆಯಾಗಿ ಹೋಯಿತು ದಾಸೋಹದ ಮುತ್ತು. ಅಪ್ಪ ಶರಣ ಬಸವಪ್ಪರ ನೆನಪೊಂದಿ ಉಳಿಯಿತು. ಅಪ್ಪ ಶರಣ ಬಸವಪ್ಪರ ನೆನಪೊಂದಿ ಉಳಿಯಿತು. ಲಕ್ಷ ಲಕ್ಷ ಜನರಿಗೆ ವಿದ್ಯಾ ಉದ್ಯೋಗ ನೀಡಿದವರು. ಲಕ್ಷ ಲಕ್ಷ ಜನರಿಗೆ ವಿದ್ಯಾ ಉದ್ಯೋಗ ನೀಡಿದವರು. ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ವಿಶ್ವದಲ್ಲಿ ಹೆಸರಾದವರು. ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ವಿಶ್ವದಲ್ಲಿ ಹೆಸರಾದವರು. ಅಕ್ಷರದ ಸೋಹ ಅನ್ನದ ಸೋಹ, ಅಕ್ಷರದ ಸೋಹ ಅನ್ನದ ಸೋಹ ಬಿರುಕಲಿ ನಡೆಸಿದ ಪುಣ್ಯಪರಿವರು. ಮರೆಯಾಗಿ ಹೋಯಿತು ದಾಸೋಹದ ಮುತ್ತು.
ಶಿವನಲ್ಲಿ ಲೀನವಾದರು ಶರಣನಾದರು ಶರಣ ಪಡೆದು ಶಿವನಲ್ಲಿ ಲೀನವಾದರು ಹೆಂಡರ ಮಕ್ಕಳ ಬಂದ ಮಕ್ಕಳಿಗೆ ಹೆಂಡರು ಮಕ್ಕಳು ಬಂದು ಭಕ್ತರಿಗೆ ಹೇಳದೆ ಕೇಳದೆ ದೂರಾದವರು ಮನೆಯಾಗಿ ಹೋಯಿತು ದಾಸೋಹದ ಮುತ್ತು ಮನೆಯಾಗಿ ಹೋಯಿತು ದಾಸೋಹದ ಮುತ್ತು ಅಪ್ಪ ಶರಣ ಬಸವಪ್ಪರ ನೆನಪೊಂದೆ ಉಳಿಯಿತು ಅಪ್ಪ ಶರಣ ಬಸವಪ್ಪರ ನೆನಪೊಂದು ಉಳಿಯಿತು ಮನೆಯಾಗಿ ಹೋಯಿತು ದಾಸೋಹದ ಮುತ್ತು ಮನೆಯಾಗಿ ಹೋಯಿತು ದಾಸೋಹದ ಮುತ್ತು ಅಪ್ಪ ಶರಣ ಬಸವಪ್ಪರ ನೆನಪೊಂದೆ ಉಳಿಯಿತು ನೆನಪೊಂದೆ ಉಳಿಯಿತು. ಬಳಿಕ ಎಲ್ಲರೂ ಅತಿಥಿಗಳಿಗೆ ಅಭಿನಂದನೆ ತಿಳಿಸಲಾಯಿತು. ನಂತರ ಎಂದಿನಂತೆ ಪುರಾಣ ಕಾರ್ಯಕ್ರಮ ಜರುಗಿತು. ಬ್ಯೂರೋ ರಿಪೋರ್ಟ್, ಹರ್ಷ 32 ಕನ್ನಡ ನ್ಯೂಸ್, ಕಲಬುರಗಿ.